18 ಬಿಜೆಪಿ ಶಾಸಕರು ಸಸ್ಪೆಂಡ್ ಆಗಿದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿ 18 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಯಾಕೆ ಏನು ಅಂತ ಅಂದ್ರೆ ಹನಿ ಟ್ರ್ಯಾಪ್ ಮಾಡಕ್ ಬಂದವರು ಯಾರು, ಹನಿ ಟ್ರ್ಯಾಪ್ಗೆ ಒಳಗಾಗಿರೋರು ಯಾರು, ಆದ್ರೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಆಗಿರುವಂತ ಕೋಲಾಹಲದಲ್ಲಿ 18 ಶಾಸಕರು ಸಸ್ಪೆಂಡ್ ಆಗಿದ್ದಾರೆ. ವಿಧಾನಸಭೆಯಿಂದ 18 ಬಿಜೆಪಿ ಶಾಸಕರು ಸಸ್ಪೆಂಡ್ ಆಗಿರೋದು ಸ್ಪೀಕರ್ ಪೀಠಕ್ಕೆ ಅಗೌರವವನ್ನ ತೋರಿರುವಂತಹ ಆರೋಪ. ಸ್ಪೀಕರ್ ಪೀಠ ಏರಿ ಪೇಪರ್ ಅನ್ನ ಎಸೆದಿದ್ರು ಬಿಜೆಪಿಯ ಶಾಸಕರು. 6 ತಿಂಗಳುಗಳ ಕಾಲ 18 ಶಾಸಕರು ಅಮಾನತಾಗಲಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಮುನಿರತ್ನ, ಭೈರತಿ ಬಸವರಾಜ್, ಶರಣು ಸಲ್ಗಾರ್, ಭರತ್ ಶೆಟ್ಟಿ, ಎಸ್ಆರ್ ವಿಶ್ವನಾಥ್, ಸಿಕೆ ರಾಮಮೂರ್ತಿ, ಧೀರಜ್ ಮುನಿರಾಜ್ ಸೇರಿ 18 ಮಂದಿ ಸಸ್ಪೆಂಡ್. 18 ಶಾಸಕರು ಈಗ ಸಸ್ಪೆಂಡ್. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕೋಲಾಹಲ ಆದಂತ ಸಂದರ್ಭದಲ್ಲಿ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನು ತೋರಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಸ್ಪೆಂಡ್ ಮಾಡಲಾಗಿದೆ. ಇವತ್ತು ಒಟ್ಟು 18 ಬಿಜೆಪಿ ಶಾಸಕರು ಈಗ ಸಸ್ಪೆಂಡ್ ಆಗಿರೋದು. 18 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿ ಈಗ ಸ್ಪೀಕರ್ ಅವರು ಆದೇಶವನ್ನ ಹೊರಡಿಸಿರೋದು. ಯಾಕೆ ಅಮಾನತು ಮಾಡಿದ್ದಾರೆ ಅಂತಂದ್ರೆ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನ ತೋರಿದ್ದಾರೆ. ಸ್ಪೀಕರ್ ಪೀಠವನ್ನ ಏರಿ ಪೇಪರ್ ಅನ್ನ ಬಿಜೆಪಿ ಶಾಸಕರು ಎಸೆದಿದ್ರು. ಈ ನಿಟ್ಟಿನಲ್ಲಿ ಈಗ 6 ತಿಂಗಳುಗಳವರೆಗೂ ಕೂಡ 18 ಶಾಸಕರನ್ನ ಅಮಾನತು ಮಾಡಲಾಗಿದೆ. 18 ಮಂದಿ ಶಾಸಕರು ಯಾರ್ಯಾರು ಅಂತಂದಾಗ ಅವರೊಂದಿಷ್ಟು ಹೆಸರುಗಳನ್ನು ಹೇಳ್ಬಿಡ್ತೀವಿ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಗ್ಗೊಲ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಬಹಳ ಮಜಾವನ್ನು ಹೇಳ್ತೀನಿ. 2011ರಲ್ಲಿ ಸಸ್ಪೆಂಡ್ ಆಗಿರುವಂತ ಯುಟಿ ಖಾದರ್ ಅವರು, ಸಸ್ಪೆಂಡ್ ಆಗಿರೋ ಯುಟಿ ಖಾದರ್ ಇವತ್ತು ನಮಗೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಮೊದಲು ಅವಕಾಶ ಕೊಟ್ಟಿದ್ದು ಸ್ಪೀಕರ್ ಅವರು. ಇದಕ್ಕೆ ಯಾವುದೇ ನಿಯಮ ಮಾಡಿ ಇವತ್ತು ಸ್ಪೀಕರ್ ಅವರು ಸದನದಲ್ಲಿ ಹನಿ ಟ್ರ್ಯಾಪ್ ವಿಷಯ ಯಾವುದೇ ನಿಯಮದಡಿ ಅವತ್ತು ಅವಕಾಶ ಕೊಡದಲೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರನ ಗೊಂದಲದಲ್ಲಿ ಇಡ್ತಾವ್ರೆ. ಮೇನ್ ಇವತ್ತು ನಮ್ಮನ್ನ ಸಸ್ಪೆಂಡ್ ಮಾಡಬೇಕಾದ್ರೆ ಸತ್ಯದ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಸತ್ಯವನ್ನ ನಾವು ಹೇಳಿದಕ್ಕೆ ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಯಾರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು, ಸತ್ಯವನ್ನ ತನಿಖೆ ಮಾಡಿ ಅಂತ ಹೇಳಿ ನಾವು ಸ್ಪೀಕರ್ ಮುಂದೆ ಹೋಗಿ ಗಲಾಟೆ ಮಾಡಿದ್ ನಿಜ. ಅವ್ರನ್ನ ರಕ್ಷಣೆ ಮಾಡಕ್ ಹೋದಾಗ ನೀವು ಈ ಸ್ಥಾನದಲ್ಲಿ ಕೂತ್ಕೊಂಡು ಸಜನ ಪಕ್ಷಪಾತವಾಗಿ ಹೊರಿಸ್ಬೇಡ್ರಿ, ಸತ್ಯವನ್ನ ಹೇಳಿ, ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ ಅಂತ ಹೇಳಿ ನಾವು ಹೋರಾಟವನ್ನ ಮಾಡಿದ್ವು. ಆದ್ರೂ ಕೂಡ ಸ್ಪೀಕರ್ ಅವರು ಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದಾರೆ, ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ. ಇದರಿಂದ ಯಾರ್ಯಾರಿದ್ದಾರೆ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಈಗ ಒಟ್ಟು 18 ಶಾಸಕರನ್ನ ಅಮಾನತು ಮಾಡಿ ಈಗ ಸ್ಪೀಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. 18 ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಮುನಿರತ್ನ, ಭೈರತಿ ಬಸವರಾಜ್, ಶರಣು ಸಲ್ಗಾರ್, ಭರತ್ ಶೆಟ್ಟಿ, ಎಸ್ಆರ್ ವಿಶ್ವನಾಥ್, ಸಿಕೆ ರಾಮಮೂರ್ತಿ, ಧೀರಜ್ ಮುನಿರಾಜು ಸೇರಿದಂತೆ ಒಟ್ಟು 18 ಶಾಸಕರೀಗ ಅಮಾನತು ಮಾಡಲಾಗಿರೋದು. ಸ್ಪೀಕರ್ ಬಹಳ ಗೌರವದಿಂದ ನಾವು ಸ್ಪೀಕರ್ ಅವರಿಗೆ ನಿನ್ನೆ ನಡೆದಂತ ಘಟನೆಯಲ್ಲಿ ಸಚಿವರಾದ ರಾಜಣ್ಣನವರು ನೈತಿಕವಾದಂತ ವಿಚಾರಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದೀವಿ. ಸಭಾಧ್ಯಕ್ಷರು ಕೂಡ ಅವರು ಒನ್ ಸೈಡು ತೀರ್ಮಾನವನ್ನ ತಗೊಂಡ್ರು. ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಬೆಳಗ್ಗೆ ಹೇಳಿದ್ರು ನಾವು ಯಾರನ್ನೋ ರಕ್ಷಣೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿ. ಆ ತನಿಖೆಯನ್ನು ಮಾಡಿ ನಮ್ದೇನು ಇರ್ಲಿಲ್ಲ. ಉತ್ತರವನ್ನ ಕೊಡಕ್ಕೆ ಶುರು ಮಾಡಿದ್ರು. ಬಿಲ್ಗಳನ್ನ ಪಾಸ್ ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ಆಯ್ತು ಇದನ್ನೆಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದೆ. ಇದು ಕೇವಲ ಬಿಜೆಪಿ, ಕಾಂಗ್ರೆಸ್, JDS ಪ್ರಶ್ನೆ ಅಲ್ಲ, ಕೇವಲ ಶಾಸಕರ ಪ್ರಶ್ನೆ ಅಲ್ಲ. ಹೊರಗಡೆ ಬಿಸ್ನೆಸ್ ಮ್ಯಾನ್ಗಳಿಗೆ ಅನೇಕ ಜನ ಅಧಿಕಾರಿಗಳು ಕೂಡ ಹನಿ ಟ್ರ್ಯಾಪ್ ಮುಖಾಂತರ ದುಡ್ಡನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಕುತಂತ್ರ ನಡೀತಾ ಐತೆ. ಮುಂದೆ ಯಾರಾದ್ರೂ
ಅಧಿವೇಶನಕ್ಕೆ MLA ಗಳಾಗಿ ಬರಬೇಕು ಅಂತಂದ್ರೆ ಅವ್ರು ಯಾರು ಕೂಡ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಈ ಶಾಸಕರುಗಳಿದ್ರು ಕೂಡ ಪಕ್ಷದ ಘನತೆಯನ್ನ ಹಾಳು ಮಾಡಿದ್ರಿ, ಅಲ್ಲಿ ಶಿಸ್ತು ಮೀರಿ. ಸಚಿವರೇ ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂದಾಗ ರಾಜಣ್ಣ ಅವರು ಸಹಕಾರ ಸಚಿವರು ಅವರೇ ಬಂದು ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLA ಗಳಿಗೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ಹಿಂದೆ ನಮ್ಮ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರೋ ಮೊಬೈಲ್ ನೋಡಿದ್ದಾರೆ ಅಂದ ಏನು ಕಾಂಗ್ರೆಸ್ ಅವರು ಎಗರಿ ಕುಣಿದಿದ್ದೆ. ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವರಿಗೆ ಇದ್ರ ಬಗ್ಗೆ ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ನಾವು ಸದನದ ಗೌರವ ಕಾಪಾಡಬೇಕು ಅಂತೇಳಿ ನಾವು ನ್ಯಾಯಾಂಗ ತನಿಖೆ, CBI ತನಿಖೆಗೆ ನಾವು ಕೇಳಿದಿರಿ. ನಾವು ಕೇಳಿರೋದು ಸದನದ ಗೌರವ ಉಳಿಬೇಕು ಅಂತ, ಸದನಕ್ಕೆ ಮರ್ಯಾದೆ ಬರಬೇಕು ಅಂತ. ಒಬ್ಬ ಸಚಿವ ಬಂದು ಸದನದಲ್ಲಿ ನಿಂತ್ಕೊಂಡು ಅಂಗಲಾಚಿ ನನ್ನನ್ನು ರಕ್ಷಿಸಿ ನನಗೆ ಹನಿ ಟ್ರ್ಯಾಪ್ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ PWD ಮಿನಿಸ್ಟ್ರೇ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ರಿಪ್ಲೈ ಮಾಡಿದೆ. ನಾನು ಈ ಸಚಿವನ ಪರವಾಗಿದ್ದೀನಿ, ಈ ಸಚಿವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ದಿರಾ. ಇವತ್ತು BJP ಶಾಸಕರ ಮೇಲೆ ಯಾರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ಯಾರು ನ್ಯಾಯಾಂಗ ತನಿಖೆಯನ್ನು ಕೇಳಿದ್ರು, ಅವ್ರ ಮೇಲೆ ಇವತ್ತು ಗದಾಪ್ರಹಾರ ಮಾಡಿ ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ಎಷ್ಟು ನ್ಯಾಯ? ನಾವು ನ್ಯಾಯ ಕೇಳಿದಿರಿ ಅಷ್ಟೇ, ಸದನದ ಗೌರವ ಕಾಪಾಡಿ ಅನ್ನೋ ನ್ಯಾಯವನ್ನು ಕೇಳಿದಿರಿ. ಇವತ್ತು ಕಾಂಗ್ರೆಸ್ಸಿನ ಪಾಟೀಲ್ ಲಾ ಮಿನಿಸ್ಟ್ರು ಯಾವ ಮುಖ ಇಟ್ಕೊಂಡು ಓದ್ತಾರೆ? ನಾವು ಸದನಕ್ಕೆ ಗೌರವ ಕೇಳಿದಿರಿ, ಯಾವ ಮುಖ ಇಟ್ಕೊಂಡು ಸದನಕ್ಕೆ ಈ ಮಂತ್ರಿಗಳೆಲ್ಲ ಬಂದಿದ್ದಾರೆ? ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದ್ದರೆ ಅವರೇ ಕೇಳಬೇಕಾಯ್ತು. ನ್ಯಾಯಾಂಗ ತನಿಖೆ, CBI ತನಿಖೆಗೆ ಅವರೇ ಕೇಳಬೇಕಾಯ್ತು. ನಾವು ಕೇಳ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ಸದನದ ಗೌರವ ಉಳಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಅವರು ನಮ್ಮನ್ನೆಲ್ಲ 18 ಜನನ ಸಸ್ಪೆಂಡ್ ಮಾಡಿರೋವಂಥದ್ದು ಅನ್ಯಾಯ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರು ಕೂಡ ಕಾಂಗ್ರೆಸ್ ಪರವಾಗಿ. ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ, ನಾವು ನ್ಯಾಯ ಕೇಳಿದ್ದೀರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ, ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಹತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಭ್ರಷ್ಟ ನೀತಿ, ಕಾಂಗ್ರೆಸ್ಸಿನ ದುರುಳ ನೀತಿ. ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ನಾನು ಖಂಡಿಸ್ತೀನಿ. ಇದು ಸದನಕ್ಕೆ ಮಾಡಿದಂಥ ಅಗೌರವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನ್ಯಾಯಾಂಗ ತನಿಖೆ ಕೇಳಿರೋದು ಗೂಂಡಾಗಿರಿ ಆಗ್ತೈತಾ? ಒಬ್ಬ ಮಂತ್ರಿ ಬಂದು ಭಿಕ್ಷೆ ಬೇಡ್ತಾ ಇದ್ರೆ ಸದನದಲ್ಲಿ ಗೂಂಡಾಗಿರಿ ಆಗುತ್ತಾ? ಸತ್ಯಮೇವ ಜಯತೆ ಅಂತ ಕೇಳಿದಿರಿ, ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಕೊಡಿ ಅಂತ ಹೇಳಿದಿರಿ. ಅದನ್ನು ಬಿಟ್ಬಿಟ್ಟು ಇವತ್ತು ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ಇದು ಸ್ಪೀಕರ್ ಮಾಡಿದಂಥ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ರಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರನ್ನ ಇವತ್ತಿನ ಅಮಾನತು ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಆಡಳಿತ ಪಕ್ಷದ ಒಬ್ಬ ಹಿರಿಯ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದ ಒಳಗಡೆ ಬಂದು ಇವತ್ತು ಅಂಗಲಾಚಿದ್ದಾರೆ. ಇವತ್ತು ಸಹಕಾರಿ ಸಚಿವರು ಏನು ಹೇಳಿದ್ರು, ಇವತ್ತು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇನೆ, 48ಕ್ಕೂ ಹೆಚ್ಚು ರಾಜಕಾರಣಿಗಳು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ರಾಜಕಾರಣಿಗಳು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂಥೇಳಿ
ಬಹಿರಂಗವಾಗಿ ಸದನದಲ್ಲಿ ಇವತ್ತು ತಿಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ಸಚಿವರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇವತ್ತು ಸಭಾನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳದ್ದು ಇತ್ತು, ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರಿಗೂ ಇತ್ತು. ಹಾಗಾಗಿ ಇವತ್ತು ಆರೋಪ ಬಂದಿರತಕ್ಕಂಥದ್ದು ಕೇವಲ ಇಬ್ಬರು ಸಚಿವರ ಮೇಲಲ್ಲ, ಸದನದ 224 ಶಾಸಕರ ಮೇಲೂ ಕೂಡ ಇವತ್ತು ಕಳಂಕ ಬಂದಿದೆ, ಆರೋಪ ಬಂದಿದೆ. ಹಾಗಾಗಿ ಈ 224 ಶಾಸಕರಿಗೆ ಇವತ್ತು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ಇವತ್ತು ಸಭಾಧ್ಯಕ್ಷರು ಕೂತಿದ್ದಾರೆ. 224 ಶಾಸಕರ ಗೌರವಕ್ಕೆ ಧಕ್ಕೆ ಬಂದಾಗ ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಸಭಾನಾಯಕರು ಮುಖ್ಯಮಂತ್ರಿಗಳು ಕೂಡ ಇದ್ದಾಗ ಇವತ್ತು ನಮಗೆ ರಕ್ಷಣೆ ಕೊಡಬೇಕು, ಅವರ ಸಚಿವರ ರಕ್ಷಣೆ ಕೊಡಬೇಕು ಅಂತೇಳಿ ನಾವಿವತ್ತು ವಿರೋಧ ಪಕ್ಷದವರು ಸದನದಲ್ಲಿ ಹೋರಾಟ ಮಾಡಿದ್ರೆ, ಆಡಳಿತ ಪಕ್ಷದ ಸಚಿವರ ಪರವಾಗಿ ಹೋರಾಟ ಮಾಡಿದ್ರೆ ನಮ್ಮನ್ನು ಇವತ್ತು ಕತ್ತಿಡಿದು ಹೊರಗೆ ದಬ್ಬತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ, ಇದು ಖಂಡಿತ ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಈ ತಮ್ಮ ಮೂಲಕ ಹೇಳೋದಕ್ಕೆ ಇಚ್ಛಪಡ್ತೇನೆ, ಇವತ್ತು ನೀವತ್ತು ರಕ್ಷಣೆ ಹೊಣೆಗಾರಿಕೆಯನ್ನು ವಹಿಸಬೇಕಾಗಿತ್ತು, ನೀವು ಸಚಿವರ ರಕ್ಷಣೆಗೆ ಬರಬೇಕಾಗಿತ್ತು. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಶಾಸಕರ ಒಂದು ಗೌರವವನ್ನು ಹರಾಜಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆಡಳಿತ ಪಕ್ಷದ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ದೇಶದ ಮುಂದೆ ರಾಜ್ಯದ ಒಂದು ಗೌರವವನ್ನು ಹರಾಜಾಕ ಕೊಟ್ಟಿಲ್ವಾಗಾದ್ರೆ ಯಾರು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು? ರಕ್ಷಣೆಯ ವಿಚಾರ ಇತ್ತು ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಶಾಸಕರನ್ನ ಎತ್ತಾಕುವಂತ ಕೆಲಸ ಮಾಡಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಅಧಿಕಾರದ ಮದ ಏರಿದೆ ಇವತ್ತು ಆಡಳಿತ ಪಕ್ಷದವರಿಗೆ ನಾನು ಹೇಳ್ತೇನೆ. ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಪಾಪದ ಇವತ್ತು ಕೊಡ ಇವತ್ತು ತುಂಬಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತೇನು ಅವರ ಸಚಿವರಲ್ಲಿ, ಹಿರಿಯ ಸಚಿವರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆ. ಇದರ ಪರಿಣಾಮ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಸಚಿವರು ಶಾಸಕರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಇವತ್ತು ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ರಕ್ಷಣೆಗೆ ಬರೋದು ಬಿಟ್ಟು, ನಿಮ್ಮ ಸಚಿವರ ರಕ್ಷಣೆ ಬರೋದು ಬಿಟ್ಟು ಇವತ್ತೊಬ್ಬ ದಲಿತ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಂತ್ರಿಯ ಮಾನ ಹರಾಜಾಗ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ರಕ್ಷಣೆಗೆ ಬರೋದಕ್ಕೆ ಇವತ್ತು ತಾಕತ್ತಿಲ್ಲ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತಾನೆ, ಹಿಂದೆ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಅವರ ಹಿಂದಿನ ಅವಧಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ, ಅವ್ರ ಮನೆಗೆ ಕೆಲವು ಮುಸ್ಲಿಂ ಪುಡಾರಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರು. ಆದರೆ ಅಖಂಡ ಶ್ರೀನಿವಾಸ್ ಒಬ್ಬ ದಲಿತ ಶಾಸಕನ ರಕ್ಷಣೆಗೆ ಸರ್ಕಾರ ಬರಲಿಲ್ಲ, ಅಂದಿನ ಮುಖ್ಯಮಂತ್ರಿಗಳು ಬರಲಿಲ್ಲ. ಇವತ್ತು ಮತ್ತೊಮ್ಮೆ ಇವತ್ತು ಪುನರಾವರ್ತನೆ ಆಗಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರ ರಕ್ಷಣೆಗೆ ಇವತ್ತು ಆಡಳಿತ ಪಕ್ಷ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನೇನು ತೋರಿಸ್ತದೆ? ಹೇಳೋದಕ್ಕೆ ಅವರು ಬಾಯಿ ಮಾತಲ್ಲೇ ಅಹಿಂದ ಅಷ್ಟೇ. ದಲಿತರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ಪರಿಶಿಷ್ಟ ಪಂಗಡದವ್ರ ಬಗ್ಗೆನೂ ಕಾಳಜಿ ಇಲ್ಲ. ಕೇವಲ ಇವತ್ತು ಮುಸಲ್ಮಾನರಿಂದ ಹೊರಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸದನದಲ್ಲಿ ಇವತ್ತು ಶಾಸಕರು ಮಂತ್ರಿಗಳ ರಕ್ಷಣೆಗೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಕೂಡ ದುರ್ದೈವ. ಇಂಥೊಬ್ರು ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಸ್ಥಾನದಲ್ಲಿ ಮುಂದುವರಿಬೇಕಂತ ಹೇಳಿ ಯೋಚನೆ ಮಾಡಬೇಕಾಗಿದೆ. ನಿನ್ನೆ ದಿನ ಇವತ್ತು ಸದನದಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾರು ಚೀಟಿ ಕೊಟ್ಟರು ಏನು ಎಲ್ಲವೂ ಕೂಡ ತನಿಖೆ ಮಾಡಲಿ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಈ ರೀತಿ ಪ್ರಜಾಪ್ರಭುತ್ವ ವಿರೋಧಿ ನಡೆ ಏನಿದೆ ಇವತ್ತು ನಾವು ಇದನ್ನು ಖಂಡಿಸ್ತೇವೆ. ಇವತ್ತು ನಾವು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಇರ್ಬೋದು, ಮತ್ತೆ ರಾಜ್ಯ ಸರ್ಕಾರದ ಮುಸಲ್ಮಾನರ ಒಂದು ಓಲೈಕೆ ರಾಜಕಾರಣ ನೀತಿ ಏನಿದೆ ಇದೆಲ್ಲ ಒಂದು ಕಡೆ ನಾವು ಇತಿಶ್ರೀ ಹಾಡಲೇಬೇಕಾಗಿದೆ. ಎಲ್ಲ ವಿಚಾರವನ್ನು ಇಟ್ಕೊಂಡು ರಾಜ್ಯದ ಜನರ ಮುಂದೆ ಹೋಗ್ತೇವೆ. ಈ ಸರ್ಕಾರದ ಮಾನವನ್ನ ಹರಾಜಾಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸೊ ವಿರೋಧ ಪಕ್ಷದ ನಾಯಕರು ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಈಗ ಇಬ್ಬರು ಕೂಡ ಮಾತನಾಡ್ತಾ ಇದ್ರು. ಸರ್ಕಾರದ ಈ ನಡೆಯನ್ನ, ಸ್ಪೀಕರ್ ಅವರ ಈ ನಡೆಯನ್ನ ಖಂಡಿಸಿದ್ರು. ನಾವು ಕೇಳ್ತಾ ಇದ್ದಿದ್ದು ಅಲ್ಲಿ ಮಾತನಾಡೋಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ, ಆದರೆ ಅದನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಒಬ್ಬ ಹಿರಿಯ ಸಚಿವರೇ ಆ ರೀತಿಯಾಗಿ ಕೇಳುವಂತ ಪರಿಸ್ಥಿತಿಯಲ್ಲಿ ಯಾಕೆ ಮಾತನಾಡೋಕೆ ಅವಕಾಶ ಮಾಡಿಕೊಳ್ಳಿಲ್ಲ? ಸರ್ಕಾರ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಯಾರ ರಕ್ಷಣೆಗೋಸ್ಕರ ನಿಲ್ತಾ ಇದೆ ಇದು ಅನ್ನೋ ನಿಟ್ಟಿನಲ್ಲಿ ಈಗ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಸದನದ ಒಳಗಡೆಗೆ ಏನಾಗಿತ್ತು ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಅದರ ಜೊತೆಗೆ ಆ ರೀತಿ ಆದ ನಂತರ 18 ಶಾಸಕರನ್ನು ಅಮಾನತು ಮಾಡಿದ್ರಲ್ಲ, ಅಮಾನತಾದ ನಂತರ ಅವರನ್ನ ಈ ರೀತಿಯಾಗಿ ಮಾರ್ಷಲ್ಸ್ಗಳು ಆಚೆ ಎತ್ಕೊಂಡು ಬಂದು ಬಿಟ್ರು. ಯಾಕೆ ಅಂತಂದ್ರೆ ಅವ್ರು ಬರಲ್ಲ, ಅವ್ರನ್ನ ಎತ್ಕೊಂಡೇ ಬರಬೇಕಾಗತ್ತೆ, ಹೊತ್ಕೊಂಡು ಬರಬೇಕಾಗತ್ತೆ. ಎತ್ಕೊಂಡು ಅನ್ನೋದಕ್ಕಿಂತಲೂ ಹೊತ್ಕೊಂಡು ಅಂತ ಹೇಳೋದು ಬೆಟರ್ ಅನ್ಸುತ್ತೆ. ಅವರನ್ನು ಹೊತ್ಕೊಂಡು ಬಂದು ಆಚೆ ಇಳಿಸಿದ್ರು. ಬಟ್ ಸದನದ ಒಳಗಡೆಗಾಗಿದ್ದೇನು,
ಪೀಠದ ಬಳಿ ಹೋಗಿ ಪೇಪರನ್ನು ನೋಡಿ ಅಲ್ಲಿ ಆ ರೀತಿಯಾಗಿ ಹೆಸರು, ಅದು ನಿಯಮಗಳ ಉಲ್ಲಂಘನೆ ಅಂತ ಹೇಳಿ ಆ ರೀತಿಯಾಗಿ ಮಾಡಿಕೊಡುವುದು, ಅದು ಅಗೌರವವನ್ನು ತೋರಿಸಿರೋದು. ಅದು ಖಾದರ್ ಅವರಿಗೆ ಅಗೌರವ ಅಲ್ಲ, ಆ ಸ್ಥಾನಕ್ಕೆ ಅಗೌರವವನ್ನು ತೋರಿಸಿರುವಂಥದ್ದು. ಯಾಕೆ ಹಿಂದೆ ಆಗಿಲ್ವಾ? ಅಲ್ಲಿದ್ದಂಥ ಉಪಸಭಾಪತಿಗಳನ್ನೇ ಹೊತ್ಕೊಂಡು ಬಂದಿದ್ರಲ್ಲ, ಅವರೆಲ್ಲೋದ್ರು? ಎಲ್ಲ ಮಹಾನ್ ನಾಯಕರುಗಳು ಹೊತ್ಕೊಂಡೇ ಬಂದಿದ್ರಲ್ಲ ಅವಾಗೆಲ್ಲ. ಅವತ್ತು ಹೀಗೆ ಆಗಿತ್ತಲ್ಲ. ಈಗ ಹಾಗಾಗಿ 18 ಶಾಸಕರನ್ನ ಅಲ್ಲಿ ನೋಡಿ ಆ ಪೇಪರನ್ನು ಎಸಿತಾ ಇದ್ದಾರಲ್ಲ, ಸೊ 18 ಶಾಸಕರನ್ನ ಈಗ ಅಮಾನತು ಮಾಡಿದ್ದಾರೆ 6 ತಿಂಗಳವರೆಗೂ ಕೂಡ. ಈ 6 ತಿಂಗಳು ಏನು ಅವರಿಗೆ, ಅವ್ರು ಯಾವುದು ಕೂಡ ಪ್ರವೇಶವನ್ನ ಮಾಡೋ ಹಾಗಿಲ್ಲ, ಅಲ್ಲಿ ಸಭಾಂಗಣ, ಲಾಬಿ, ಗ್ಯಾಲರಿಗಳಿಗೆ ಯಾವುದು ಕೂಡ ಪ್ರವೇಶ ಮಾಡೋ ಹಾಗಿಲ್ಲ ಇವ್ರು ಯಾರು. ಮಾಡ್ತಾ ಇದ್ದೀವಿ, ಧರಣಿ ಕೂಡ ಮಾಡಿದೀವಿ. ಈ ಸ್ಪೀಕರ್ ಕೂಡ ಮೊದಲ ನಮ್ಮ ಸರ್ಕಾರ ಇದೆ, ಅವರು ಕೂಡ ಒಂದಿನ ಸಸ್ಪೆಂಡ್ ಆಗಿದ್ರು. ಈ ತರ ಮಾಡೋದು ದಬ್ಬಾಳಿಕೆ ರಾಜಕೀಯ ಕಾಂಗ್ರೆಸ್ ಮಾಡ್ತಾ ಇದೆ. ನಾನೊಬ್ಬ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇದು ಖಂಡನೆ ಮಾಡ್ತೀನಿ. ಮುಂದಿನ ಜನರೇ ಇವರಿಗೆ ತಕ್ಕ ಉತ್ತರ, ಶಾಸ್ತಿ ಕೊಡ್ತಾರ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇವರೆಲ್ಲ ಈಗ 6 ತಿಂಗಳವರೆಗೂ ಕೂಡ ಅಮಾನತಾಗಿದ್ದಾರೆ. ಏನಾಗುತ್ತೆ ಅಮಾನತಾದ್ರೆ ಅಂತಂದ್ರೆ, ಅಮಾನತ್ತಿನ ಅವಧಿಯಲ್ಲಿ ಇವರು ಯಾವುದೇ ರೀತಿಯಾದಂಥ ದಿನಭತ್ಯೆಯನ್ನು ಕೂಡ ಕೊಡೋ ಹಾಗಿಲ್ಲ, ಜೊತೆಗೆ ಯಾವ ಸಭೆಗಳನ್ನು ಕೂಡ ಇವರು ಹಾಜರಾಗೋ ಹಾಗಿಲ್ಲ, ಸಭಾಂಗಣ, ಲಾಬಿ, ಗ್ಯಾಲರಿಗಳಿಗೆ ಎಲ್ಲೂ ಕೂಡ ಪ್ರವೇಶ ಮಾಡೋ ಹಾಗಿಲ್ಲ, ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯಲ್ಲೂ ಕೂಡ ಹೆಸರನ್ನ ಪ್ರಸ್ತಾಪಿಸುವಂತಿಲ್ಲ, ಅಮಾನತಾದ ಶಾಸಕರ ಯಾವುದೇ ಸೂಚನೆಗಳನ್ನು ಕೂಡ ಸ್ವೀಕರಿಸುವಂತಿಲ್ಲ, ಚುನಾವಣೆಯಲ್ಲೂ ಕೂಡ ಮತದಾನ ಮಾಡುವಂಗಿಲ್ಲ ಈ 6 ತಿಂಗಳ ಅವಧಿಯಲ್ಲಿ. ಸೊ ಕಲಾಪದಲ್ಲಿ ಭಾಗವಹಿಸಬೇಕಾದ್ರೆ ಸ್ಪೀಕರ್ ತಮ್ಮ ನಿರ್ಣಯ ಸದನದಲ್ಲೇ ವಾಪಸ್ ತಗೋಬೇಕು. ಇಲ್ಲದೇ ಇದ್ರೆ 6 ತಿಂಗಳವರೆಗೂ ಕೂಡ ಇವರ ಅಮಾನತನಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಈಗ ನೇರವಾಗಿ ಬಿಜೆಪಿ ಮುಗಿಬೀಳ್ತಾ ಇದೆ. ನಾವೇನು ಕೇಳಬಾರದು ಕೇಳಿದೀವಿ ಇವರಿಗೆ, ಈ ಬಗ್ಗೆ ಮಾತನಾಡಕ್ಕೆ ಅವಕಾಶವನ್ನ ಮಾಡಿಕೊಡಿ. ಹಿರಿಯ ಸಚಿವರೇ ತಮ್ಮ ಬಗ್ಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ, ಅಟೆಂಪ್ಟ್ ಆಗಿದೆ ಅನ್ನುವಂಥದ್ದನ್ನ. ಅಷ್ಟೊಂದು ಹೇಳುವಂಥ ಸಂದರ್ಭದಲ್ಲಿ ನೀವು ಮಾತನಾಡಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಯಾರ ರಕ್ಷಣೆಗೆ ನಿಲ್ತಾ ಇದ್ದೀರಾ? ಯಾಕೆ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಬಿಜೆಪಿಯವರ ಆರೋಪ ಆಗಿದ್ದಿದ್ದು, ಜೊತೆಗೆ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಿದ್ದು. ಅದನ್ನು ಕೇಳಿಸ್ಕೊಂಡ್ರಿ ನೀವು. ಆರ್ ಅಶೋಕ್ ಅವರು ಮಾತನಾಡಿದ್ರು, ವಿಜಯೇಂದ್ರ ಅವರು ಮಾತನಾಡಿದ್ರು, ಇನ್ನುಳಿದಂಥ ನಾಯಕರೆಲ್ಲ ಮಾತನಾಡ್ತಾ ಇದ್ರು. ಏನು ನಾವು ಮಾಡಬಾರದು, ತಪ್ಪು ಮಾಡಿದ್ದೀವಿ, ನೀವು ಕೇಳಿರುವಂಥ ರೀತಿ ಸರಿ ಇಲ್ಲ ಅಂತ ಪೇಪರನ್ನೇ ಎಸ್ದಿದ್ದೀರಾ, ಅದು ಸರಿಯಲ್ಲ. ಅದು ಯಾರಾದರೂ ಎಸಿತಾರೇನ್ರಿ ಹಂಗೆ? ಆ ಸ್ಥಾನಕ್ಕೆ ಅಗೌರವ ಕೊಟ್ಟಂಗೆ ಆಗಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಬಿಜೆಪಿ ಈ ರೀತಿಯಾಗಿ ಅಶಿಸ್ತನ್ನು ತೋರಿಸಿದರೆ ಏನು ಮಾಡೋಕ್ಕಾಗತ್ತೆ? ಸ್ಪೀಕರ್ ಅವರು ಏನು ಮಾಡ್ತಾರೆ? ಸ್ಪೀಕರ್ ಅವ್ರು ಮೊದಲಿಂದನೂ ಕೂಡ ಪ್ರತಿಪಕ್ಷ ಮೇಲೆ ಕೆಂಗನ್ನು ಹಾಕ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಒಟ್ಟಾರೆ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಾರ್ದೆ ಅವ್ರು ಯಾವ ರೀತಿ ಬೇಕೋ ಆ ರೀತಿಯ ಒಂದು ಸದನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರ ಧೋರಣೆ ಅನ್ನೋದು ಪ್ರತಿಪಕ್ಷಗಳು ಇರಬಾರ್ದು ಅಂತಕ್ಕಂಥದ್ದು. ಹಾಗಾಗಿ 6 ತಿಂಗಳವರೆಗೂ ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ನಡೆ ಏನಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ. ಒಟ್ಟಾರೆ ಈ ಸರ್ಕಾರ ಇವತ್ತು ಹನಿ ಡ್ರಾಪ್ನಲ್ಲಿ ಇದೆ ಅಂತಕ್ಕಂಥದ್ದು ಅವರ ಸಚಿವರು ಒಪ್ಕೊಂಡಿದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಮಾಡಕ್ಕೆ ನಿನ್ನೆ ಅವ್ರನ್ನ ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಅವ್ರನ್ನ? ನೀವು ಯಾವ ತನಿಖೆ ಮಾಡ್ತೀರಿ ಹೇಳಂತ ಕೇಳಿದ್ವಿ ನಾವು. ಅದಕ್ಕೆ ನಮ್ಮನ್ನು ಇವತ್ತು ಹೊರಗೆ ಶಾಸಕರನ್ನ ನಿಯಂತ್ರಿಸಬೇಕಾದ ನೀವೇ ನಿಯಂತ್ರಣವನ್ನು ಕಳೆದುಕೊಂಡು ಶಿಸ್ತನ್ನು ಮೀರಿದ್ರಿ ಅನ್ನೋ ಆರೋಪ ಇದೆ ತಮ್ಮ ಮೇಲೆ. ನಾವು ಶಿಸ್ತನ್ನು ಮೀರಿಲ್ಲ, ನಾವು ಮೇಲೆ ಎತ್ತಿದ್ದು ನಿಜ. ಅವರೇ ಅವಾಗ ನಮ್ಮನ್ನು ಕೆಳಗಡೆ ತಡೆಯಕ್ಕೆ ಬಂದರೆ ಒಂದು ದುರ್ದೇಶ ಸ್ಪೀಕರ್ದು ಏನು ಅಂತ ಹೇಳಿದ್ರೆ, ನಾವು ಮೇಲೆ ಹೋದ್ನಾಗ ಮಾರ್ಷಲ್ಗಳು ನಮ್ಗೆ ತಡೆದ್ರು, ಆದರೆ ಅವರೇ ಕೈ ಮಾಡಿ ಅವ್ರನ್ನೆಲ್ಲ ತೆಗೀರಿ ಅಂತೇಳಿ ಅಂದ್ರೆ ಮ್ಯಾಕ್ ಬಿಟ್ಟು ನಮ್ಮ ಸಸ್ಪೆಂಡ್ ಮಾಡ್ತಕ್ಕಂಥ ಹುನ್ನಾರ ಇತ್ತು ಅವ್ರಿಗೆ ಅಂತ. ಸರ್, ವಿಪ್ ಆಗಿದ್ದಂಥವ್ರು ತಾವು ಶಾಸಕರನ್ನ ಮುಂದಿನ 6 ತಿಂಗಳುಗಳ ಕಾಲ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದಂಥವ್ರು ತಮ್ಮನೆ ಮುಂದಿನ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತಿಸಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದಮನ ಮಾಡಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಜನಸಾಮಾನ್ಯರ ಪ್ರಶ್ನಿಸುವ ಹಕ್ಕನ್ನು ಕಸಿದುಕೊಂಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಜನಸಾಮಾನ್ಯರ ಸ್ವಾತಂತ್ರ್ಯವನ್ನು ಕಸಿದುಕೊಂಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅದರಿಂದ ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದರ ಮುಂದುವರೆದ ಭಾಗವಾಗಿ ಶಾಸಕರ ಸಸ್ಪೆಂಡ್ ಮಾಡುವಂಥ ಕೆಲಸ ನಡೆದಿದೆ ಅಂತ ಅನಿಸುತ್ತೆ. ವಾಸ್ತವಿಕವಾಗಿ ಸದನ ಒಕ್ಕೂರ್ಲಿಂದ ನಿರ್ಣಯ ಮಾಡಬೇಕಾಗಿತ್ತು. CD ಕಿಂಗ್ ಪಿನ್ ಅವ್ರನ್ನ ತಕ್ಷಣ ಬಂಧಿಸುವ ಕ್ರಮ ಕೈಗೊಳ್ಳಬೇಕಾಗಿತ್ತು.
ಹಾಲಿ ನ್ಯಾಯಾಧೀಶರು ಅಥವಾ CBI ತನಿಖೆಗೆ ಒಪ್ಪಿಸಬೇಕಾಗಿತ್ತು. ನ್ಯಾಯಾಧೀಶರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಸಚಿವರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಶಾಸಕರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಅಧಿಕಾರಿಗಳು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಇದನ್ನೆಲ್ಲವನ್ನ ಮಾಡಿಸಿರೋದು ತನ್ನ ರಾಜಕೀಯ ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ, ತನ್ನ ವಿರೋಧಿಗಳನ್ನು ಮಣಿಸೋದಕ್ಕೆ ಅಧಿಕಾರಿಗಳ ಹತ್ರ ಬ್ಲಾಕ್ ಮೇಲ್ ಮಾಡಿ ತನ್ನ ಉದ್ದೇಶವನ್ನು. ಸೊ ನ್ಯಾಯಾಂಗ ತನಿಖೆಯನ್ನ ಕೇಳಿದ್ದು ಗೂಂಡಾಗಿರಿನ. ಯಾಕೆ ಈ ಕ್ರಮವನ್ನ ತೆಗೆದುಕೊಂಡ್ರು? ಶಾಸಕರ ಅಮಾನತು ಮಾಡಿ ಸ್ಪೀಕರ್ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಪೀಕರು ನೀವು ನ್ಯಾಯಾಂಗ ತನಿಖೆ ಕೊಡಿ ಅಂತ ಕೇಳಿದ್ದಕ್ಕಲ್ಲ, ನೀವು ಪೇಪರನ್ನು ತೋರಿಸಿ ಅಗೌರವವನ್ನು ತೋರಿಸಿದ್ದು.